ನಮಸ್ತೆ ಸ್ನೇಹಿತರೆ, ಷೇರು ಮಾರುಕಟ್ಟೆಯಲ್ಲಿ ನಾನು ತಿಳಿದಂತೆ ಇರುವುದು ಒಂದೇ ಸಿದ್ಧಾಂತ. ಅದೇನೆಂದರೆ, ನಿಮಗೆ ನಾಲೆಜ್ ಇದ್ದರೆ ನೀವು ಹಣ ಗಳಿಸ್ತೀರಾ. ನಿಮಗೆ ಇದರ ನಾಲೆಜ್ ಇಲ್ಲವೆಂದರೆ ಖಂಡಿತ ನಿಮ್ಮ ಹಣವನ್ನು ಕಳೆದುಕೊಳ್ತೀರಾ. ಬಹಳಷ್ಟು ಜನರು ನಮ್ಮ ದೇಶದಲ್ಲಿ ಈ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಕಳೆದುಕೊಂಡವರೇ ಅಧಿಕವೆನ್ನಬಹುದು. ಇದರಲ್ಲಿ 95% ಜನರು ಷೇರು ಮಾರುಕಟ್ಟೆಯ ಬಗ್ಗೆ ತಿಳಿದುಕೊಳ್ಳದೇನೆ ಅವರು ಹೇಳಿದ್ರು, ಇವರು ಹೇಳಿದ್ರು, ನ್ಯೂಸ್ನಲ್ಲಿ ಹೇಳ್ತಿದ್ದಾರೆ ಎಂದೆಲ್ಲ ಅದನ್ನು ಕೊಂಡು ನಷ್ಟ ಹೋದವರೇ ಹೆಚ್ಚು. ಈ ಷೇರು ಮಾರುಕಟ್ಟೆಯ ನಾಲೆಜ್ ಪಡೆಯುವುದು ಎಂದರೆ ಏನು? ಬುಕ್ ಓದಬೇಕಾ ಅಥವಾ ಕೆಲವು ಕೋರ್ಸ್ ತೆಗೆದುಕೊಳ್ಬೇಕಾ ಎಂದರೆ ನಾನು ಹೇಳುವುದು ಇದರ ಬಗ್ಗೆ ಜ್ಞಾನ ಪಡೆಯುವುದು, ಅಂದರೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು. ಈ ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದನ್ನು ನೀವು ಕಲಿತ್ರೆ ಷೇರು ಮಾರುಕಟ್ಟೆಯಲ್ಲಿ ಸಕ್ಸಸ್ಫುಲ್ ಆಗಿರ್ಬೋದು. ಫಂಡಮೆಂಟಲ್ ಬಗ್ಗೆ ಹೆಚ್ಚು ನಿಗಾ ವಹಿಸಿದಂತಹ ವಾರೆನ್ ಬಫೆಟ್ನಿಂದ ಹಿಡಿದು ರಾಕೇಶ್ ಜುಂಜುನ್ವಾಲಾದಂಥವರು ಇಷ್ಟು ದೊಡ್ಡ ಇನ್ವೆಸ್ಟರ್ ಆಗಿ ಬಹಳ ವರ್ಷಗಳಿಂದ ಸಕ್ಸಸ್ಫುಲ್ ಆಗಿದ್ದಾರೆ. ಇಂದಿನ ವಿಡಿಯೋದಲ್ಲಿ 95% ಆಗಿರುವಂಥವರು 5% ಜನರು ಏನು ಮಾಡ್ತಾರೆ ಎಂಬುದನ್ನು ತಿಳಿದು ನಾವು 100% ನಾಲೆಜನ್ನು ಪಡೆಯೋಣ. ನೀವು ಪ್ರಥಮ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡೋದನ್ನು ಮರಿಬೇಡಿ. ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೇನು, ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಯಲು ನಾವು ಒಂದು ವಸ್ತುವನ್ನು ಉದಾಹರಣೆಗೆ ತೆಗೆದುಕೊಂಡು ನೋಡೋಣ. ಈಗ ನೀವು ಒಂದು ಫೋನ್ ತೆಗೆದುಕೊಳ್ಬೇಕು ಎಂದು ಮೊಬೈಲ್ ಶಾಪ್ಗೆ ಹೋದಾಗ ಅಥವಾ ಈಗೆಲ್ಲ ಆನ್ಲೈನ್ನಲ್ಲೇ ಬುಕ್ ಮಾಡ್ತಾರೆ, ನೀವು ಸುಮ್ಮನೆ ಹೋಗಿ ಒಂದು ಫೋನನ್ನು ತೆಗೆದುಕೊಳ್ಳೋದಿಲ್ಲ. ಇದನ್ನು ತೆಗೆದುಕೊಳ್ಳುವ ಮುನ್ನ ಸಣ್ಣ ರಿಸರ್ಚನ್ನೇ ಮಾಡ್ತೀವಿ. ಅದೇನೆಂದರೆ ಈ ಮೊಬೈಲ್ನ ಡಿಸ್ಪ್ಲೇ ಸೈಜ್ ಎಷ್ಟಿದೆ, ಕ್ಯಾಮ್ರಾ ಎಷ್ಟು ಮೆಗಾಪಿಕ್ಸೆಲ್ ಇದೆ, ಬ್ಯಾಟರಿ ಹೇಗಿದೆ, ಈ ಮೊಬೈಲ್ ಪ್ರೊಸೆಸರ್ ಯಾವುದು, ಎಷ್ಟು ಸ್ಪೀಡ್ ಇದೆ, ರ್ಯಾಮ್ ಎಷ್ಟಿದೆ, ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ, 5G ಇದೆಯಾ, ಬೇರೆ ಬ್ರ್ಯಾಂಡ್ಗಳಿಗಿಂತ ಇದರಲ್ಲಿ ವಿಶೇಷ ಏನಿದೆ, ನಾವು ನೀಡುತ್ತಿರುವ ಬೆಲೆಗೆ ಅಧಿಕ ಫೀಚರ್ಸ್ಗಳು ಸಿಗುತ್ತಿವೆಯೇ ಎಂಬುದನ್ನೆಲ್ಲ ನೋಡಿ ಇದರಲ್ಲಿ 4-5 ಅಂಶ ನಿಮಗೆ ಹಿಡಿಸಿದಾಗ ನೀವು ಕೊಂಡುಕೊಳ್ಳುವ ಪ್ರಯತ್ನ ಮಾಡ್ತೀರಾ. ಅದೇ ರೀತಿಯಲ್ಲಿ ಈ ಷೇರು ಮಾರುಕಟ್ಟೆಯಲ್ಲಿ ನಾವು ಒಂದು ಶೇರನ್ನು ದೀರ್ಘಾವಧಿಗೆ ಅಂದರೆ ಲಾಂಗ್ ಟರ್ಮ್ ಹೂಡಿಕೆ ಮಾಡುವ ಮುನ್ನ ಬೇಸಿಕ್ಕಾಗಿ ಈ ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡಿದ್ರೆ ಅಷ್ಟೇ ಸಾಕು. ನೀವು ಆ ಶೇರನ್ನು ಕೊಳ್ಳಬೇಕಾ ಅಥವಾ ಬೇಡವಾ, ಒಳ್ಳೆಯದಾ ಅಥವಾ ಕೆಟ್ಟದಾ ಎಂಬುದು ನಿಮಗೆ ಅರ್ಥವಾಗುತ್ತದೆ. ಈ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕೆಂದರೆ ಇದರಲ್ಲಿ 3 ಅಂಶಗಳನ್ನು ನಾವು ಅರಿತುಕೊಳ್ಳಬೇಕು. ಮೊದಲನೆಯದು ಎಕನಾಮಿ ಅನಾಲಿಸಿಸ್, ಎರಡನೆಯದು ಇಂಡಸ್ಟ್ರಿ ಅನಾಲಿಸಿಸ್, ಇನ್ನು ಮೂರನೆಯದು ಕಂಪನಿ ಅನಾಲಿಸಿಸ್. ಎಕನಾಮಿಕ್ ಅನಾಲಿಸಿಸ್ ಇದನ್ನು ಹೇಗೆ ಮಾಡಬೇಕು ಎಂದರೆ ಇದು ಬಹಳ ಸುಲಭ. ಈಗ ನೀವು ಒಂದು ಕಂಪನಿಯ ಶೇರನ್ನು ತೆಗೆದುಕೊಳ್ಬೇಕು ಎಂದುಕೊಂಡ್ರೆ ನೀವು ತೆಗೆದುಕೊಂಡಂತಹ ಶೇರು ಆ ದೇಶದ ಆರ್ಥಿಕ ಬೆಳವಣಿಗೆಗೆ ಯಾವ ರೀತಿ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ನೋಡಬೇಕು. ಈಗ ಉದಾಹರಣೆ ನೋಡೋದಾದರೆ ನೀವು ಟಾಟಾ ಕಂಪನಿಯನ್ನು ಅಥವಾ ರಿಲಯನ್ಸ್ ಕಂಪನಿಯ ಶೇರನ್ನು ಕೊಳ್ಳುತ್ತಿದ್ದೀರಾ ಎಂದರೆ ಇದು ಭಾರತದಲ್ಲಿದೆ, ಇಲ್ಲಿನ ಆರ್ಥಿಕತೆ ಯಾವ ರೀತಿ ಇದೆ ಎಂಬುದು ನಮಗೆ ತಿಳಿಯುತ್ತದೆ. ಈ ರೀತಿ ಆರ್ಥಿಕ ಸ್ಥಿತಿ ಚೆನ್ನಾಗಿದ್ದಾಗ ಮಾತ್ರ ಷೇರುಗಳು ಬೆಳವಣಿಗೆ ಆಗೋದು. ಇದಕ್ಕೆ ನಾವು ಇನ್ನಷ್ಟು ವಿವರವಾಗಿ ಅರ್ಥ ಮಾಡಿಕೊಳ್ಳಲು ನಮ್ಮ ದೇಶದ ನೆರೆ ದೇಶಗಳಾದ ಪಾಕಿಸ್ತಾನ, ಶ್ರೀಲಂಕಾ ದೇಶಗಳಲ್ಲಿ ಆರ್ಥಿಕತೆ ಎಂಬುದು ಸ್ಫೋಟವಾಯಿತು. ಈ ಸ್ಥಿತಿಗಳಲ್ಲಿ ನೀವು ಎಷ್ಟೇ ಒಳ್ಳೆಯ ಕಂಪನಿ ಶೇರುಗಳನ್ನು ಕೊಂಡುಕೊಂಡಿದ್ರೂ ಎಕಾನಮಿ ಕ್ರ್ಯಾಶ್ ಆಗಿದ್ದರಿಂದ ಖಂಡಿತ ಷೇರುಗಳು ಕ್ರ್ಯಾಶ್ ಆಗುತ್ತದೆ. ಹಾಗಾಗಿ ನಾವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ದೇಶದ ಎಕನಾಮಿ ಏನನ್ನು ಸೂಚಿಸುತ್ತಿದೆ ಎಂಬುದನ್ನು ಅರಿತಿರಬೇಕು. ನಮ್ಮ ಭಾರತ ಈಗ ಬಹಳ ಸ್ಟೇಬಲ್ ಮತ್ತು ಬೆಳವಣಿಗೆಯ ಮೂಲಕ ಅಭಿವೃದ್ಧಿಯನ್ನು ಹೊಂದುತ್ತಿದೆ. ಈಗ ನಾವು ಎಕನಾಮಿ ಅನಾಲಿಸಿಸನ್ನು ಮಾಡಿದ್ದೇವೆ. ಈಗ ನಾವು ಇಂಡಸ್ಟ್ರಿ ಅನಾಲಿಸಿಸ್ ಬಗ್ಗೆ ನೋಡೋಣ. ಇಂಡಸ್ಟ್ರಿ ಅನಾಲಿಸಿಸ್ ಅಂದರೆ ಒಂದು ಶೇರನ್ನು ಕೊಳ್ಳುವ ಮುನ್ನ ಆ ಶೇರು ಎಷ್ಟೇ ಚೆನ್ನಾಗಿದ್ರೂ ಅದು ಯಾವ ಇಂಡಸ್ಟ್ರಿ ಅಡಿಯಲ್ಲಿ ಬರುತ್ತದೋ ಆ ಇಂಡಸ್ಟ್ರಿಯ ವಾಸ್ತವತೆ ಹೇಗಿದೆ, ಭವಿಷ್ಯದಲ್ಲಿ ಅಭಿವೃದ್ಧಿಯಾಗುತ್ತದಾ ಎಂಬುದನ್ನು ನಾವು ಅನ್ವೇಷಣೆ ಮಾಡಬೇಕು. ಉದಾಹರಣೆ ನೋಡೋದಾದರೆ ಕೋಲ್ ಇಂಡಿಯಾ ಕಂಪನಿ ಅನ್ನೋದು ಒಂದು ಉತ್ತಮ ಕಂಪನಿ. ಇದು ಬಹಳ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡುತ್ತಿದೆ. ಆದರೆ ದಿನೇ ದಿನೇ
ನಾವು ಕೋಲ್ ಉಪಯೋಗಿಸುವುದನ್ನು ಕಡಿಮೆ ಮಾಡುತ್ತಾ ಬರುತ್ತಿದ್ದೇವೆ. ಯಾಕೆಂದರೆ ಭವಿಷ್ಯದಲ್ಲಿ ಗ್ರೀನ್ ಎನರ್ಜಿ ಶೈನ್ ಆಗುತ್ತದೆ. ಸೋಲಾರ್ ಎನರ್ಜಿ ಇರ್ಬೋದು, ವಿಂಡ್ ಎನರ್ಜಿ, ಎಲೆಕ್ಟ್ರಿಕ್ ವೆಹಿಕಲ್, ಈ ಕ್ಷೇತ್ರದ ಷೇರುಗಳಿಗೆ ತುಂಬಾ ಬೆಳೆಯುವಂತಹ ಅವಕಾಶಗಳಿರುತ್ತದೆ. ಇದಕ್ಕೆ ಸರ್ಕಾರಗಳು ಸಹ ಉತ್ತೇಜನ ನೀಡುತ್ತದೆ ಮತ್ತು ಭವಿಷ್ಯದಲ್ಲಿ ಕೋಲ್ ಅನ್ನೋದು ಕಡಿಮೆಯಾಗುತ್ತಲೇ ಹೋಗುತ್ತದೆ. ಹಾಗಾಗಿ ಈಗ ಎಷ್ಟೇ ಉತ್ತಮ ಕಂಪನಿಯಾಗಿದ್ದರೂ ಭವಿಷ್ಯದಲ್ಲಿ ಸ್ಕೋಪ್ ಇದೆಯೇ ಇಲ್ಲವೇ ಎಂಬುದನ್ನು ನೋಡಬೇಕು. ಈ ರೀತಿ ಭವಿಷ್ಯದಲ್ಲಿ ಇಂಡಸ್ಟ್ರಿಗಳಿಗೆ ಸ್ಕೋಪ್ ಇಲ್ಲದಿರುವ ಕಂಪನಿಗಳಿಂದ ನಾವು ದೂರವಿರಬೇಕಾಗುತ್ತದೆ. ಮತ್ತು ಈಗ ಭವಿಷ್ಯವಿರುವಂಥದ್ದು ಎಲೆಕ್ಟ್ರಿಕ್ ಕಾರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಾಗಾಗಿ ನಾವು ಇಂಡಸ್ಟ್ರಿ ಅನಾಲಿಸಿಸನ್ನು ಮಾಡಬೇಕಾಗುತ್ತದೆ. ಈ ರೀತಿ ನಾವು ಇಂಡಸ್ಟ್ರಿ ಅನಾಲಿಸಿಸ್ ಮಾಡಿ ಆ ಷೇರು ಭವಿಷ್ಯದಲ್ಲಿ ಯಾವ ರೀತಿ ಇರಬಹುದು ಎಂಬುದನ್ನು ಅಂದಾಜಿಸಬಹುದಾಗಿದೆ. ಈಗ ನಾವು ಎಕನಾಮಿಕ್ ಅನಾಲಿಸಿಸ್ ಮಾಡಿದ್ದೇವೆ, ಇಂಡಸ್ಟ್ರಿ ಅನಾಲಿಸಿಸ್ ಮಾಡಿದ್ದೇವೆ. ಇವೆರಡರಲ್ಲಿ ಅದು ಪಾಸ್ ಆದರೆ ಆಗ ನೀವು ಮೋಸ್ಟ್ ಇಂಪಾರ್ಟೆಂಟ್ ಫಂಡಮೆಂಟಲ್ ಅನಾಲಿಸಿಸ್ ಆದ ಕಂಪನಿ ಅನಾಲಿಸಿಸನ್ನು ಮಾಡಬೇಕು. ಈ ಕಂಪನಿ ಅನಾಲಿಸಿಸ್ ಅನ್ನೋದು ಅಷ್ಟೊಂದು ಕಷ್ಟವೇನಲ್ಲ. ಈಗ ನಮ್ಮ ಮನೆಯನ್ನೇ ಉದಾಹರಣೆ ತೆಗೆದುಕೊಂಡ್ರೆ ನಾವು ಎಷ್ಟು ಸಂಪಾದಿಸುತ್ತೇವೆ, ಎಷ್ಟು ಖರ್ಚುಗಳನ್ನು ಮಾಡ್ತೇವೆ, ಎಷ್ಟು ಉಳಿತಾಯ ಮಾಡ್ತೀವಿ, ಎಷ್ಟು ಸಾಲ ಇದೆ, ಎಷ್ಟು ಆಸ್ತಿ ಇದೆ ಎಂಬುದನ್ನು ತಿಳಿಯಲು ದೊಡ್ಡ ಕಾಮರ್ಸ್ ಡಿಗ್ರಿ ಮಾಡಿರಬೇಕು ಎಂಬುದೆಲ್ಲ ಏನೂ ಇಲ್ಲ. ಇದನ್ನು ನೀವೇ ಒಂದು ಪೇಪರ್ನಲ್ಲಿ ಬರೆದರೆ ಕೆಲವೇ ನಿಮಿಷಗಳಲ್ಲಿ ಇದರ ಲೆಕ್ಕ ಅನ್ನೋದು ನಮಗೆ ಸಿಕ್ಕಿಬಿಡುತ್ತದೆ. ಮನೆ ಎಂಬುದು ಚಿಕ್ಕದು. ಇದನ್ನೇ ದೊಡ್ಡ ಕಂಪನಿಗಳಲ್ಲಿ ಮಾಡಬೇಕೆಂದರೆ ನಾವು ಮಾಡುವ ಅನಾಲಿಸಿಸ್ ಅನ್ನೇ ಕಂಪನಿ ಅನಾಲಿಸಿಸ್ ಅಂತ ಹೇಳ್ತೀವಿ. ಈ ಕಂಪನಿ ಅನಾಲಿಸಿಸ್ ಮಾಡಲು ನಾವು ಈ ಎರಡು ಅಂಶಗಳನ್ನು ನೆನಪಿಟ್ಕೊಳ್ಬೇಕು. ಅದೇನೆಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಮತ್ತೊಂದು ಬ್ಯಾಲೆನ್ಸ್ ಶೀಟ್. ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ನೋಡೋಣ. ನಮಗೆ ಒಂದು ವರ್ಷ ಅನ್ನೋದು ಜನವರಿ 1 ಹಿಡಿದು 31 ಡಿಸೆಂಬರ್ಗೆ ಕೊನೆಗೊಳ್ಳುತ್ತದೆ. ಅದೇ ಕಂಪನಿಗಳಿಗೆ 1 ಏಪ್ರಿಲ್ನಿಂದ ಮುಂದಿನ ವರ್ಷ 31 ಮಾರ್ಚ್ವರೆಗೆ ಇರುತ್ತದೆ. ಇದನ್ನೇ ಫೈನಾನ್ಷಿಯಲ್ ಟರ್ಮ್ನಲ್ಲಿ ಫಿನಾನ್ಷಿಯಲ್ ಇಯರ್ ಅಂತಲೂ ಕರೀತಾರೆ. ಈ ಒಂದು ವರ್ಷದಲ್ಲಿ ಕಂಪನಿ ಎಷ್ಟು ಸಂಪಾದಿಸಿದೆ, ಎಷ್ಟು ಖರ್ಚುಗಳನ್ನು ಮಾಡಿದೆ ಎಂಬುದನ್ನು ನೋಡಿ ಪ್ರಾಫಿಟ್ ಎಷ್ಟು ಬಂದಿದೆ ಅಥವಾ ಲಾಸ್ ಆಗಿದ್ದರೆ ಲಾಸ್ ಎಷ್ಟಾಗಿದೆ ಎಂಬುದನ್ನು ನೋಡುವುದನ್ನೇ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕರೀತಾರೆ. ಇದನ್ನೇ ಪ್ರಾಫಿಟ್ ಆ್ಯಂಡ್ ಲಾಸ್ ಶೀಟ್ ಅಂತಲೂ ಕರೀತಾರೆ. ಅದೇ ರೀತಿ ಬ್ಯಾಲೆನ್ಸ್ ಶೀಟ್ ಅಂದರೆ ಇದಕ್ಕೆ ಒಂದು ಟೈಮ್ ಪೀರಿಯಡ್ ಅನ್ನೋದು ಇರೋದಿಲ್ಲ. ಇಲ್ಲಿ ಕಂಪನಿ ಶುರುವಾದಾಗಿನಿಂದ ಹಿಡಿದು ಪ್ರಸ್ತುತದವರೆಗೆ ಎಷ್ಟು ಆಸ್ತಿಯನ್ನು ಮಾಡಿದ್ದಾರೆ, ಎಷ್ಟು ಜವಾಬ್ದಾರಿಯನ್ನು ಹಿಂತಿರುಗಿಸಬೇಕು ಎಂಬುದನ್ನು ತಿಳಿಸುವುದೇ ಬ್ಯಾಲೆನ್ಸ್ ಶೀಟ್. ಇದರಲ್ಲಿ ಮತ್ತೊಂದು ಮುಖ್ಯವಾದ ವಿಷಯ ನೀವು ನೋಡಬೇಕಾಗಿರುವುದು ಏನೆಂದರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಇದು ನೋಡಲು ಚಿಕ್ಕದಾಗಿದ್ದರೂ ಇದು ಮುಖ್ಯವಾದ ಒಂದು ಅನಾಲಿಸಿಸ್ ಆಗಿದೆ. ಈ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನೋದು ಒಂದು ಕಂಪನಿಯಲ್ಲಿ ಒಟ್ಟಾರೆ 100 ಷೇರುಗಳಿವೆ ಎಂದರೆ ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಶೇರ್ ಪ್ರೊಮೋಟರ್ಸ್ ಬಳಿ ಇದೆ. ಪ್ರೊಮೋಟರ್ಸ್ ಅಂದರೆ ಕಂಪನಿಯ ಒರಿಜಿನಲ್ ಓನರ್ ಎಂದು. ಅವರ ಬಳಿ ಎಷ್ಟು ಪರ್ಸೆಂಟ್ ಷೇರುಗಳನ್ನು ಇಟ್ಟುಕೊಂಡಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಆಫ್ ಶೇರುಗಳು ಫಾರಿನ್ ಇನ್ವೆಸ್ಟರ್ಸ್ಗಳ ಬಳಿ ಇದೆ, ಎಷ್ಟು ಪರ್ಸೆಂಟೇಜ್ ಶೇರುಗಳು ಗೌರ್ಮೆಂಟ್ ಬಳಿ ಇದೆ ಅಥವಾ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಗಳ ಬಳಿ ಇದೆ, ಮತ್ತು ಕೊನೆಯದಾಗಿ ನಮ್ಮಂತಹ ರೀಟೈಲರ್ ಇನ್ವೆಸ್ಟರ್ಸ್ಗಳ ಬಳಿ ಎಷ್ಟು ಪರ್ಸೆಂಟೇಜ್ ಇದೆ ಎಂಬುದನ್ನು ನಾವು ನೋಡಬೇಕು. ಏಕೆಂದರೆ ಉದಾಹರಣೆಗೆ ನಾನು ಒಂದು ಕಂಪನಿಯನ್ನು ನಡೆಸುತ್ತಿದ್ದರೆ ನನಗೆ ಆ ಕಂಪನಿಯಲ್ಲಿ ನಂಬಿಕೆ ಇರುತ್ತದೆ, ಮುಂದೆ ಇದು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತದೆ ಎಂದು. ಹಾಗಾಗಿ ಅವರುಗಳು 80%ನಷ್ಟು ಷೇರುಗಳನ್ನು ತಮ್ಮ ಬಳಿಯಲ್ಲೇ ಇಟ್ಟುಕೊಂಡಿರ್ತಾರೆ. ಒಂದು ವೇಳೆ ವರ್ಷದಿಂದ ವರ್ಷಕ್ಕೆ ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಈ ಪರ್ಸೆಂಟೇಜ್ ಅನ್ನೋದು 80, 75, 70, 60, 50 ಅಂತ ಕಡಿಮೆ ಆಗ್ತಾ ಇದ್ದರೆ ಕಂಪನಿಯಲ್ಲಿ ಓನರ್ ಆದ ನನಗೆ ಆ ಕಂಪನಿಯ ಮೇಲೆ ನಂಬಿಕೆ ಇಲ್ಲದಂತೆ ಮತ್ತು ಈ ಕಂಪನಿಯಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ಗಳಿವೆ ಎಂದು. ಅದೇ ಫಾರಿನ್ ಇನ್ವೆಸ್ಟರ್ಸ್ಗಳು ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತಿದ್ದಾರೆ ಅಂದರೆ ಅವರುಗಳು ಬಹಳಷ್ಟು ಅನ್ವೇಷಣೆಗಳನ್ನು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಇದು ವರ್ಷದಿಂದ ವರ್ಷಕ್ಕೆ ಅಥವಾ ತಿಂಗಳಿಂದ ತಿಂಗಳಿಗೆ ಹೆಚ್ಚಾಗುತ್ತಿದ್ದರೆ ಅಂತಹ ಷೇರುಗಳು ಬೆಳೆಯುತ್ತಿರುತ್ತದೆ.
ಅದೇ ನಮ್ಮಂತಹ ರಿಟೈಲರ್ ಇನ್ವೆಸ್ಟರ್ಸ್ಗಳು ಹೆಚ್ಚಾಗುತ್ತಿದ್ದರೆ ಅಂತಹ ಕಂಪನಿಯಲ್ಲಿ ಹೂಡಿಕೆ ಮಾಡುವ ಮುನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತದೆ. ನೀವು ಷೇರು ಮಾರುಕಟ್ಟೆಗೆ ಬರಬೇಕಾದ್ರೆ ಅದರಲ್ಲೂ ಫಂಡಮೆಂಟಲ್ ಅನಾಲಿಸಿಸ್ನ ಬೇಸಿಕ್ ಅಂಶವನ್ನು ಅಂದರೆ ಎಕಾನಮಿ ಅನಾಲಿಸಿಸ್, ಇಂಡಸ್ಟ್ರಿ ಅನಾಲಿಸಿಸ್ ಮತ್ತು ಕಂಪನಿ ಅನಾಲಿಸಿಸ್ನಲ್ಲಿ ಬರುವಂತಹ ಪ್ರಾಫಿಟ್ ಆ್ಯಂಡ್ ಲಾಸ್ ಶೀಟ್, ಬ್ಯಾಲೆನ್ಸ್ ಶೀಟ್, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗಳನ್ನು ಯಾವ ರೀತಿ ನೀವು ನೋಡಬೇಕು ಎಂಬುದನ್ನು ಈ ಸಣ್ಣ ವಿಡಿಯೋ ಮೂಲಕ ತಿಳಿಸುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿ. ಧನ್ಯವಾದಗಳು.